ಗೈಸ್ ಏನು ಗೊತ್ತಾ, ಇಲ್ಲಿ ವಿಶೇಷತೆ ಏನು ಅಂದರೆ ಉಪ್ಪು ಮತ್ತು ಬೆಲ್ಲನ ಉಳ್ಳೂರಿ ಬಸವೇಶ್ವರ ಅಂತ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ. ತುಪ್ಪದ ದೋಸೆ ನೋಡಿ ಗೈಸ್, ಮೈಂಡು ಬಾಡಿ ಎಲ್ಲ ರಿಲ್ಯಾಕ್ಸೇಷನ್. ಅಪ್ಪ ಇದು ಕಪಿಲ ಅಲ್ವಾ? ಹಲೋ ಗೈಸ್, ಇವತ್ತು ನನ್ನ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಾನಲ್ ನೇಮ್ ಬಂದು ದಿ ಇಂಚರ ಚಾನಲ್ ಅಂತ. ನಿಮ್ಮ ವಿಶೇಷ ಸಪೋರ್ಟು ಇರಲಿ ಹೀಗೇನೆ. ಹಲೋ ಗೈಸ್, ಇವತ್ತು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಟೆಂಪಲ್ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ನಾನು ನಮ್ಮಪ್ಪ ಫಸ್ಟ್ ಡೇ ಔಟಿಂಗ್ ವಿತ್ ಮೈ ಡ್ಯಾಡ್. ನೋಡಿ ನಮ್ಮಪ್ಪ ಗಾಡಿ ಓಡಿಸ್ತವ್ರೆ. ಈಗ ಫಸ್ಟು ಅಮ್ಮ ಮತ್ತು ನನ್ನ ವೈಫು ಅವ್ರ ಮನೇಲಿ ಇರೋದ್ರಿಂದ ಹೋಟೆಲಲ್ಲಿ ತಿಂಡಿ ನೋಡೋಣ, ಹೋಗ್ತಾ ದಾರಿಲಿ ಎಲ್ಲಿ ತಿಂಡಿ ಸಿಗುತ್ತೆ ಅಂತ ತಿಂಡಿ ಮಾಡೋಣ ಅಂತ ಅನ್ಕೊಂಡಿದ್ರೆ. ಮೈಸೂರವ್ರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಮೈಸೂರಿಂದ ಸರಿಸುಮಾರು ಒಂದು ಅಟ್ಲಿ ನನ್ನ ಪ್ರಕಾರ ನನ್ನ ಪ್ರಕಾರ ಒಂದು 30 ಕಿಲೋಮೀಟರ್ಸ್ ಇದೆ. 25 to 30 ಕಿಲೋಮೀಟರ್ಸ್. ದಕ್ಷಿಣ ಕಾಶಿ ಅಂತಾರೆ ನಂಜನಗೂಡು. ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ಆ 2 ಕಿಲೋಮೀಟರ್ ಗುಡಿ ಇದೆ ಅಲ್ಲಿ, ಅದು ನಮ್ಮ ಮನೆ ದೇವರು. ಫಸ್ಟ್ ಬ್ಲಾಗಲ್ಲಿ ಮನೆ ದೇವ್ರು ತೋರಿಸೋಣ ಅಂತ ಅಂದ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಇದು ಮೈಸೂರಿನ 101 ಗಣಪತಿ. ಅಪ್ಪ ಇಲ್ಲಿ ಅಕ್ಕಪಕ್ಕದಲ್ಲಿ ಚೆನ್ನಾಗಿ ತಿಂಡಿ ಸಿಗುತ್ತೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ತುಪ್ಪದ ದೋಸೆ ನೋಡಿ ಗೈಸ್, ನಮ್ಮಪ್ಪ ಟೇಸ್ಟ್ ಮಾಡ್ತಿದ್ದಾರೆ. ಬೆಸ್ಟ್ ತಿಂಡಿ ಗೈಸ್, ಸೂಪರ್ ಆಗಿತ್ತು. ನೀವು ಮೈಸೂರಾಗಿದ್ರೆ ಇಲ್ಲಿ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ತುಪ್ಪದ ದೋಸೆ ಅಂತ ಕೇಳಿ 3 ದೋಸೆ ತಿಂದ್ವಿ ನಾನು ನಮ್ಮಪ್ಪ. ಈಗ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಸ್, ಎಂಟ್ರ್ ಆಗ್ತಾ ಇದೀವಿ. ನಾನು ನಮ್ಮಪ್ಪ ನೋಡಿ, ನಮ್ಮಪ್ಪ ಟ್ರಿಮ್ಮಾಗಿ ರೆಡಿ ಆಗ್ಬಿಟ್ಟಿದ್ದಾರೆ. ಇದೇ ಎಂಟ್ರೆನ್ಸ್. ದೇವಸ್ಥಾನದ ಸುತ್ತಮುತ್ತದ ಕ್ಲಿಪ್ ಹಾಕ್ತೀನಿ ನೋಡಿ. ಎಂಟ್ರೆನ್ಸ್ ಹೇಗಿದೆ. ಮೋಸ್ಟ್ಲಿ ವಿಡಿಯೋಗ್ರಫಿ ಬಿಡ್ತಾರ ಏನೋ ಗೊತ್ತಿಲ್ಲ, ನಾನು ಬೆಸ್ಟ್ ಕ್ಯಾಪ್ಚರ್ ಮಾಡ್ತೀನಿ. ಅಪ್ಪ ನಾನು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಹೊರಗಡೆ ಬಂದು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ.
ದರ್ಶನ ಎಲ್ಲ ಆಯಿತು ಶ್ರೀಕಂಠೇಶ್ವರಂದು. ಈಗ ನಮ್ಮ ಮನೆ ದೇವರಾದ ಪರಶುರಾಮನ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಪರಶುರಾಮನ ಗುಡಿನ. ನೋಡಿದ್ರೆ ಶ್ರೀಕಂಠೇಶ್ವರ ದೇವಸ್ಥಾನ ಅಲ್ಲಿಂದ ಹೀಗೆ ಇದೇ ರೋಡಲ್ಲಿ ಈಗ ಬಂದರೆ ಇದು ಪರಶುರಾಮನ ಗುಡಿಗೆ ಹೋಗೋದು ದಾರಿ ಇದೆ. ಇದು ಉಳ್ಳೂರಿ ಬಸಪ್ಪ ಅಂತ. ಹಾಂ, ಇದು ಎಂಟ್ರೆನ್ಸು ಪರಶುರಾಮನ ಗುಡಿಗೆ. ನಾವು ಚಿಕ್ಕದ್ರಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಬಸ್ಸಲ್ಲಿ ಇಲ್ಲಿಗೆ ಬರ್ತಾ ಇದ್ವಿ. ನೋಡಿ ಹೇಗಿದೆ, ಇದು ಆಂಜನೇಯನ ಗುಡಿ, ಹಳೇ ದೇವಸ್ಥಾನ. ಇದೆ ಕಾಣ್ತಿದೆಯಲ್ಲ, ಅದೇ ದೇವಸ್ಥಾನ. ಗುಡಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಗೊತ್ತಿಲ್ಲ, ಹೊರಗಡೆ ಅಂತೂ ನೀಟಾಗಿ ತೋರಿಸ್ತೀನಿ ನಿಮಗೆ. ನೋಡಿ ಇದು ದೇವಸ್ಥಾನ ಎಂಟ್ರೆನ್ಸು, ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. ಗೈಸ್ ಏನು ಗೊತ್ತಾ, ಇಲ್ಲಿ ವಿಶೇಷತೆ ಏನು ಅಂದರೆ ಉಪ್ಪು ಮತ್ತು ಬೆಲ್ಲನ ಇಲ್ಲಿ ಪಕ್ಕದಲ್ಲೇ ಒಂದು ನದಿ ಹರಿಯುತ್ತೆ. ಆ ನದಿಯಲ್ಲಿ ಬಿಟ್ಟರೆ, ನದಿ ಅಂತಂದರೆ ಚಿಕ್ಕದಾಗಿ ಒಂದು ಕಾಲುವೆ ಥರ ಹರಿಯುತ್ತೆ. ಆ ಕಾಲುವೆಯಲ್ಲಿ ಬಿಟ್ಟರೆ ಏನಂತ ಹೇಳ್ಬಿಡ್ಬೇಕು ಅಂತಂದರೆ, ನಮ್ಮ ಕಷ್ಟಗಳೆಲ್ಲ ಈ ಉಪ್ಪು ಮತ್ತು ಬೆಲ್ಲ ಕರ್ಗೋಗ್ಲಿ ಅಂತ ಕೇಳಿಬಿಟ್ರೆ ಹಾಗೆ ಆಗುತ್ತಂತ ನಂಬಿಕೆ. ಸೊ ನಾವು ಮಾಡೋಣ ಬನ್ನಿ. ಉಪ್ಪು ಬೆಲ್ಲ ತಗೋತೀನಿ ಇರತ್ತ ನೋಡಿ. ಹೊಡೆಯಮ್ಮ, ಏನಕ್ಕಪ್ಪ ಬಿಡ್ತೀವಿ ಇದನ್ನ, ಉಪ್ಪು ಮತ್ತು ಬೆಲ್ಲನ. ಉಪ್ಪು ಮತ್ತು ಬೆಲ್ಲ ಹೆಂಗೆ ಕರಗುತ್ತೋ ಹಂಗೆ ಕರಗಲಿ ಅಂತ ಅಂದ್ಬಿಟ್ಟು ಬಿಡಬೇಕು ನೀರಿಗೆ. ಈ ಜಾಗಕ್ಕೆ ಬನ್ನಿ, ಎಷ್ಟು ಪೀಸ್ಫುಲ್ ಗೊತ್ತಾ. ಬಂದು ಆರಾಮಾಗಿ ಈ ಥರ ಹುಲ್ಲಿನ ಹಾಸಿಗೆ ಮೇಲೆ ನೆಮ್ಮದಿಯಾಗಿ ಕುತ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ಮೈಂಡು ಬಾಡಿ ಎಲ್ಲ ರಿಲ್ಯಾಕ್ಸೇಷನ್. ನನ್ನ ಫಸ್ಟ್ ವ್ಲಾಗ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಸಿಕ್ತು ಅನ್ನೋದಕ್ಕಿಂತ ಇದು ಕಾಮನ್ ಆಗಿ ನಾವು ಚಿಕ್ಕದಿಂದ ಬರ್ತಾ ಇರೋಂಥ ಜಾಗ. ಇದು ಏನು ಮೈಸೂರಿಂದ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸ್ ಇದೆ ಅಷ್ಟೇ. ಚಿಕ್ಕದ್ರದಾಗ ಅಪ್ಪ ಅಮ್ಮ ನನ್ನ ತಂಗಿ ಪ್ರತಿ ಶನಿವಾರ ಇಲ್ಲದ್ರೂ ಶ್ರಾವಣದಲ್ಲಿ ಜಾಸ್ತಿ ಇಲ್ಲಿ ರಶ್ ಇರುತ್ತೆ. ಶ್ರಾವಣದಲ್ಲಿ ಪರಶುರಾಮ ಗುಡಿ ತುಂಬ ರಶ್ ಇರುತ್ತೆ. ನದಿಲಿ ನಾವು ಬಿಟ್ಟಿರ್ತೀವಲ್ಲ, ಆ ಬೆಲ್ಲಗಳ ತಿನ್ನೋಕ್ಕೆ ಈ ಹಸುಗಳು ಬರ್ತವೆ. ಅದು ಈ ಕಾಲುವೆಲ್ಲಿ ನೀರು ಕಮ್ಮಿ ಇದ್ದಾಗ ಬರ್ತವೆ ಇಂಥ ಜಾಗಕ್ಕೆ. ನೋಡಿ ಬಿಡ್ತು ನಮ್ಮಪ್ಪ, ನೋಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ದಾರೆ ದೇವ್ರ ಧ್ಯಾನದಲ್ಲಿ. ನೋಡಿ ಇಲ್ಲೊಂದು ಸಣ್ಣ ಕೊಳ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ನೀರೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ. ಇವಾಗ ದರ್ಶನ ಆಯಿತು. ಈಗ ಶ್ರೀಕಂಠೇಶ್ವರ ದೇವಸ್ಥಾನ ಹತ್ರ ಪ್ರಸಾದ ತಿನ್ಕೊಂಡು ಮನೆ ಕಡೆಗೆ ಹೊರಡ್ತೀವಿ. ಎಲ್ಲ ನೋಡಿ ನಮ್ಮಪ್ಪ ಆಲ್ರೆಡಿ ಪೋಸ್ ಗೀಸ್ ಎಲ್ಲ ಕೊಡ್ತಿದ್ದಾರೆ. ಮುಗಿಸ್ಕೊಂಡು ಹಿಂಗಾಗಿ ಅಲ್ಲಿ ಬನ್ನಿ ಪ್ರಸಾದ ಊಟ ಮಾಡ್ಕೊಂಡು ಹಾಗೆ ಮೈಸೂರು ಕಡೆ ಹೋಗೋಣ. ಈ ದೇವಸ್ಥಾನ ಬಂದು ಉಳ್ಳೂರಿ ಬಸವೇಶ್ವರ ಅಂತ. ಈಗ ಸ್ಕಿನ್ನಲ್ಲಿ ಒಂದು ಸ್ಕಿನ್ ಟ್ಯಾಗ್ ಅಂತ ಆಗಿರುತ್ತೆ ನೋಡಿ,
ಅದೆಲ್ಲ ವಾಸಿ ಆಗಬೇಕು ಅಂದರೆ ಈ ದೇವ್ರಿಗೆ ಬಂದು ಪ್ರಾರ್ಥನೆ ಮಾಡ್ಕೋತಾರೆ ನೋಡಿ. ನಾನು ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದೆ. ಇದು ಪರಶುರಾಮನ ಗುಡಿ ಮೊದಲನೇ ಸಿಗುತ್ತೆ. ಇದು ಹೋಗ್ತಾ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಅದರ ಅಲ್ಲಿಗೆ ಬಂದಿದೆ. ಶ್ರೀಕಂಠೇಶ್ವರ ದೇವಸ್ಥಾನದ ಅನ್ನದಾಸೋಹ ಇರುತ್ತೆ ಪ್ರತಿದಿನ. ಅಲ್ಲಿಗೆ ಊಟ ಮಾಡೋಕ್ಕೆ, ಪ್ರಸಾದ ತಿನ್ನೋಕ್ಕೆ ನಾನು ಅಪ್ಪಾಗಿ ಹೋಗ್ತಾ ಇದ್ದೀವಿ. ಸೂಪರಾಗಿ ಊಟ ಆಯಿತು. ಈ ಊಟ ಮುಗಿಸ್ಕೊಂಡು ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಗಾಡಿ ಎತ್ಕೊಂಡು ಮೈಸೂರಿಗೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ನಂಜನಗೂಡಿಂದ ಹೊರಟ್ರಿ ಹೋಗ್ತಾ ಮೈಸೂರು ಹೋಗ್ತಾ ದಾರಿಲಿ ಒಂದು ದೇವಸ್ಥಾನ ಸಿಗುತ್ತೆ. ಇದು ಮಲ್ಲನಮೂಲೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿದೆ ಅಲ್ಲಿ ಪ್ಲೇಸು. ಮೈಸೂರು ಹೋಗ್ತಾ ಇಲ್ಲೊಂದು ಪೆಟ್ ಸ್ಟಾಪ್ ಕೊಟ್ಟು ಬೇರೆ ಕೈ ಮುಗಿದು ಹಂಗೆ ಹೋಗ್ಬೋದು. ಇಲ್ಲಿ ಗಾಡಿ ನಿಲ್ಸಿದ್ದೀವಿ. ನಮ್ಮ ಅಪ್ಪ ನೋಡಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲಿ ಒಂದು ನದಿ ಹರಿಯುತ್ತೆ. ಇದು ಕಪಿಲಾ ಅಲ್ವಾ? ಕಪಿಲಾ ನದಿ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಪ್ಲೇಸು. ಹಾಗೆ ನಿಲ್ಲಿಸಿ ಒಂದು ರೌಂಡು ನೋಡಿ, ಪ್ಲೇಸು ಎಷ್ಟು ಚೆನ್ನಾಗಿದೆ. ಮೇನ್ ರೋಡಿಂದ ನೋಡಿ ಇಷ್ಟೇ ದೂರ ಆಗೋದು. ಅಪ್ಪ ನೋಡಿ ಹಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಸೀನರಿ ಎಷ್ಟು ಸೂಪರ್ ಆಗಿದೆ ಅಂತ. ನೋಡಿ ನಮ್ಮಪ್ಪ ಫೋನ್ ನೋಡ್ಕೊಂಡು ಚಿಲ್ ಮಾಡ್ತಿದ್ದಾರೆ. ಇದು ನನ್ನ ಫಸ್ಟ್ ವ್ಲಾಗು. ನಿಮ್ಮ ಸಪೋರ್ಟು ವಿಶಸ್ಸು ಮುಂದೆನೂ ಬೇಕು ನನಗೆ. ಹೀಗೆ ಒಳ್ಳೊಳ್ಳೆ ವ್ಲಾಗ್ ಕೊಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್, like, share and subscribe. Thank you. Cheers guys. Until next time, signing off, Indresh from the Inchara channel.